ಓಂ ಶ್ರೀನಾರಾಯಣ ಪರಮಗುರವೇ ನಮಃ. ತಾಯಿ ರೇಣುಕಾಂಬೆಯನ್ನು ಪ್ರಾರ್ಥಿಸುತ್ತಾ ಈ ಮಠ ಪ್ರಾರಂಭ ಆಗಿನಿಂದ ಇವತ್ತಿನವರೆಗೆ ವಿಜೃಂಭಣೆಯಿಂದ ನವರಾತ್ರಿ ಉತ್ಸವವನ್ನು ನಡೆಸುತ್ತಾ ಬಂದಿರುವುದು. ಕಳೆದ 2 ವರ್ಷದಿಂದ ಅದರಲ್ಲೂ ಉತ್ತಮ ವೈಭವೀತವಾಗಿ ನಡೀತಾ ಇದೆ. ಈ ವರ್ಷ ಒಂದು ಮುನ್ನುಡಿಯನ್ನು ಬರೀಬೇಕು ಅಂತ ನಾವೊಂದು ತೀರ್ಮಾನಿಸಿದೆವು. ಈ ನವರಾತ್ರಿ ಉತ್ಸವದ ಉದ್ಘಾಟನೆ, ಅದರ ಚಿಂತನೆ, ಈ ಕ್ಷೇತ್ರವನ್ನು ಧಾರ್ಮಿಕ ಕ್ಷೇತ್ರದ ಒಟ್ಟಿಗೆ ಶೈಕ್ಷಣಿಕ ಕ್ಷೇತ್ರವನ್ನಾಗಿ ಮಾಡಿಸುವುದು, ಈ ರಾಜ್ಯದ ಸಮಾಜದ ಬಡ ವಿದ್ಯಾರ್ಥಿಗಳನ್ನು ತಂದು ಇಲ್ಲಿ ಓದಿಸಬೇಕು, ಅವರ ಭವಿಷ್ಯಕ್ಕೆ ಉಜ್ವಲವಾದ ಒಂದು ಮಾರ್ಗ ಕಂಡುಹಿಡಿಯುವಂತೆ ನಾವು ಸಹಕರಿಸಬೇಕು ಎಂಬ ನಿಟ್ಟಿನಲ್ಲಿ ನಾವೊಂದು ಹೊಸ ಯೋಜನೆ ಹಾಕಿದೆವು. ಅದರ ಪ್ರಥಮ ಇವತ್ತು ನಾವು ದಸರಾವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಪ್ರಾರಂಭಿಸಿದೆವು. ಅದರೊಟ್ಟಿಗೆ ಮುಂದಿನ ಡಿಸೆಂಬರ್ 7 ಈ ನವರಾತ್ರಿ ಉತ್ಸವವು ಪ್ರತಿದಿನ ವಿವಿಧ ರೀತಿಯ ಅಲಂಕಾರದೊಂದಿಗೆ ವಿಶೇಷ ದುರ್ಗಾ ಹೋಮ, ದುರ್ಗಾ ಪಾರಾಯಣ, ಅನ್ನದಾನ ಎಲ್ಲ ಒಂದು ರೀತಿಯಲ್ಲಿ ವೈಭವಯುತವಾಗಿ ನಾವು ಈ ವರ್ಷ ನಡೆಸಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರುತ್ತೇವೆ. ಅದರೊಟ್ಟಿಗೆ ಮುಂದಿನ ಡಿಸೆಂಬರ್ 7 ಯುವ ವೈಭವ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಾವು ತೀರ್ಮಾನಿಸಿದ್ದೇವೆ. ಈಗಾಗಲೇ 216 ಗಂಟೆ ನಿರಂತರ ಭರತನಾಟ್ಯವನ್ನು ನಡೆಸಿ ಗಿನ್ನಿಸ್ ದಾಖಲೆಗೆ ಹೋಗಿರುವಂಥ ಉಡುಪಿಯ ವಿದೂಷಿ ದೀಕ್ಷಿತಾ ಅವರಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಆಗಲಿದೆ. ಬೆಂಗಳೂರು ಯುವವಾಹಿನಿ ಘಟಕದ ಪೂರ್ಣ ಸಹಕಾರ ಎಲ್ಲ ಅವರ ವ್ಯವಸ್ಥಿತ ಒಂದು ಒಟ್ಟಿಗೆ ಇದು ಅವರ ಒಂದು ಸಹಕಾರದೊಂದಿಗೆ ಇದು ನಡೆಯಲಿದೆ. ಇದಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತ ಈ ಇದನ್ನು ಭಕ್ತಾದಿಗಳಲ್ಲಿ ವಿನಂತಿಸುತ್ತಾ, ಎಲ್ಲರಿಗೂ ಕ್ಷೇತ್ರದ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಈ ಮೂಲಕ ಬಯಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ಎಲ್ಲ ಭಕ್ತಾದಿಗಳಿಗೂ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನವರಾತ್ರಿಯ ಶುಭ ದಿನದಂದು ಸೋಲೂರು ಮಠದಲ್ಲಿ ರೇಣುಕಾಸ್ವಾಮಿ ಸನ್ನಿಧಿಯಲ್ಲಿ ನಡೆಯುವಂತಹ ಈ ಶ್ರವಣ ನವರಾತ್ರಿಯ ಈ ಉತ್ಸವವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಕ್ಷೇತ್ರದ ಆಡಳಿತ ಮಂಡಳಿಗೂ ಹಾಗೂ ವಿಶೇಷವಾಗಿ ನಮ್ಮ ಗುರುಗಳಾದ ವಿಖ್ಯಾತಾನಂದರಿಗೂ ನಾನು ಚಿರಋಣಿಯಾಗಿರುತ್ತೇನೆ. ಇವತ್ತು ನಮಗೆ ಮಂಗಳೂರಿನಲ್ಲಿ ವಿಶೇಷ ಅಂದರೆ ಗೋಕರ್ಣನಾಥ ಕ್ಷೇತ್ರದಲ್ಲಿ ನವರಾತ್ರಿ ಇತ್ತು. ಅದೇ ರೀತಿ ಈ ಕ್ಷೇತ್ರವು ಸಹ ಮುಂದೆ ರಾಜ್ಯದಲ್ಲಿ ಗುರುತಿಸುವಂಥ ಒಂದು ಕ್ಷೇತ್ರ ಆಗಿ ಮೂಡಿ ಬರಲಿ ಅಂತೇಳಿ ಹಾರೈಸುತ್ತಾ, ಇಲ್ಲಿ ಬಂದ ಭಕ್ತಾದಿಗಳ ಎಲ್ಲ ಕೋರಿಕೆಯನ್ನು ರೇಣುಕಾಸ್ವಾಮಿ ಈಡೇರಿಸಲಿ ಅಂತೇಳಿ ಕೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ಒಂದಿಷ್ಟು ನನ್ನ ಮಾತನ್ನು ವಹಿಸ್ತೇನೆ. ಶ್ರೀ 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 ರೇಣುಕಾ ಯಲ್ಲಮ್ಮ ದೇವಿಗೆ ನಮಸ್ಕರಿಸುತ್ತಾ, ಹಾಗೂ ಸೋಲೂರು ಗ್ರಾಮಸ್ಥರು, ಮಾಗಡಿ ಜಿಲ್ಲೆ ತಾಲೂಕಿನ ಎಲ್ಲ ಗ್ರಾಮಸ್ಥರು, ನೆಲಮಂಗಲ ತಾಲೂಕಿನ ಎಲ್ಲ ಗ್ರಾಮಸ್ಥರಿಗೂ ಈ ಶರನ್ನವರಾತ್ರಿಗೆ ನಮ್ಮ ಆಡಳಿತ ಮಂಡಳಿ ವತಿಯಿಂದ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಭಕ್ತಾದಿಗಳೆಲ್ಲ ಬಂದು ದೇವಿಗೆ ಕೃಪೆಗೆ ಪಾತ್ರರಾಗಿ ದೇವಿಯ ಆಶೀರ್ವಾದವನ್ನು ಪಡೆದು ಧನ್ಯರಾಗಿ ಅಂತ ಸಂಸ್ಥಾನದ ವತಿಯಿಂದ ಕೇಳ್ಕೊಳ್ತೀವಿ. ನಮಸ್ತೆ. ಶ್ರೀ ಶ್ರೀ ನಾರಾಯಣ ಗುರುಗಳಿಗೆ ನಮಸ್ಕಾರವನ್ನು ಅರ್ಪಣೆ ಮಾಡುತ್ತಾ, ಶ್ರೀ ಶ್ರೀ ಜಗದಂಬಾ ರೇಣುಕಾ ಯಲ್ಲಮ್ಮ ದೇವಿ ಕ್ಷೇತ್ರ ಸೋಲೂರು, ಈ ಕ್ಷೇತ್ರದಲ್ಲಿ
ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಸಹ ಶರನ್ನ ನವರಾತ್ರಿ ಪ್ರಯುಕ್ತ ಆರ್ಯೀಡಿಗ ಮಹಾಸಂಸ್ಥಾನ ಮಠ ಸೋಲೂರು ಹಾಗೆ ಕಾರ್ಯಕಾರಿ ಸಮಿತಿಯಿಂದ ಪ್ರತಿ ವರ್ಷವೂ ಸಹ ಶರನ್ನ ನವರಾತ್ರಿಯನ್ನು ವಿಶೇಷವಾಗಿ ಪೂಜಾ ಸೇವೆಗಳಿಂದ ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಸದ್ಭಕ್ತ ಆರ್ಯೀಡಿಗ ಮಹಾಸಂಸ್ಥಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಭಕ್ತರ ಅನುಗ್ರಹಕ್ಕಾಗಿ ಆ ತಾಯಿಯನ್ನು ಬೇಡ್ಕೊಳ್ಳಿಕ್ಕೋಸ್ಕರ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಸಹ ನವರಾತ್ರಿ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ಅಲಂಕಾರಗಳನ್ನು ಹಾಗೆ ದುರ್ಗಾ ಸೂಕ್ತ ಹೋಮವನ್ನು ಚಂಡಿ ಪಾರಾಯಣವನ್ನು ಹಾಗೆ ಸಾಯಂಕಾಲ ಲಲಿತ ಸಹಸ್ರನಾಮ ಪೂಜಾ ವಿಚಾರವನ್ನು ಆಯೋಜನೆ ಮಾಡಿರ್ತಾರೆ. ಈ ಎಲ್ಲ ಪೂಜಾ ಕೈಂಕರ್ಯಗಳನ್ನು ನವರಾತ್ರಿಯಲ್ಲೇ ದೇವಿ ಅನುಗ್ರಹ ಮಾಡ್ತಾಳೆ. 10 ದಿನದ ವಿಜಯ ಸಂಕೇತವಾಗಿ ಈ ನವರಾತ್ರಿ ನಡೆಯೋದ್ರಿಂದ ಈ ನವರಾತ್ರಿಯಲ್ಲಿ ವಿಶೇಷ ಪೂಜೆಯನ್ನು ಮಾಡಿದ ಒಂದು ಪ್ರತಿಫಲ ಆ ಒಂದು ಏನು ನವರಾತ್ರಿಯ ವಿಶೇಷವಾದಂತಹ ದಿನ ಇದೆ, ಈ ದಿನ ಆ ದೇವಿಯನ್ನು ಯಾರೆಲ್ಲ ಆರಾಧನೆ ಮಾಡ್ತಾರೆ ಅವರಿಗೆ ವಿಶೇಷವಾದ ಫಲ ಸಿಗುತ್ತೆ ಅಂತ ಹೇಳ್ತಾ ಆ ಒಂದು ವಿಚಾರಕ್ಕೋಸ್ಕರ ಇಲ್ಲಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಸಹ ಶರನ್ನ ನವರಾತ್ರಿಯನ್ನು ಆಯೋಜನೆ ಮಾಡಿರ್ತಾರೆ. ಹಾಗಾಗಿ ಎಲ್ಲ ಸದ್ಭಕ್ತರು, ಎಲ್ಲ ಸೋಲೂರು ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು, ಕುದೂರಿನ ಗ್ರಾಮಸ್ಥರು ಎಲ್ಲ ಇದಕ್ಕೆ ಬಂದು ಈ ಒಂದು ಸೇವೆಗೆ ಬಂದು ಆ ತಾಯಿಯ ಸೇವೆಯನ್ನು ಮಾಡುತ್ತಾ ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರ ಪರವಾಗಿ ನಾವು ಕೇಳ್ಕೊಳ್ತೇವೆ. ಶ್ರೀ 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 ಯಲ್ಲಮ್ಮ ತಾಯಿ ಪಾದಕ್ಕೆ ನಮಸ್ಕರಿಸ್ತಾ, ಶ್ರೀ ಶ್ರೀ ವಿಖ್ಯಾನಂದ ಸ್ವಾಮಿಯವರ ಪಾದಕ್ಕೆ ನಮಸ್ಕರಿಸ್ತಾ, ಎಲ್ಲ ನಮ್ಮ ಆರ್ಯೀಡಿಗ ಮಹಾಸಂಸ್ಥಾನದ ಕುಲಬಾಂಧವರಿಗೆ ಎಲ್ಲ ನಮಸ್ಕಾರ ಮಾಡ್ತಾ, ನಾವು ಮಾಗಡಿ ಟೌನ್ನವರೇ. ನಮ್ಮ ಹೆಸರು ಗೋಪಾಲ್ ಅಂತ ಹೇಳಿ. ನಾವು ಇಲ್ಲಿ ಪ್ರತಿ ವರ್ಷವೂ ಈ ತಾಯಿಗೆ ಬಂದು ನವರಾತ್ರಿಯಲ್ಲಿ ರೇಣುಕಾ ಯಲ್ಲಮ್ಮ ಜಾತ್ರೆಯಲ್ಲಿ ಆಮೇಲೆ ಹುಣ್ಣಿಮೆ ಗುರು ಪೌರ್ಣಮಿಲಿ ಎಲ್ಲ ಟೈಮಿನಲ್ಲೂ ಬಂದು ಎಲ್ಲ ಕುಲ ಬಾಂಧವರು ನಾವು ಎಲ್ಲ ಬಂದು ಭಾಳ ಚೆನ್ನಾಗಿ ಮಾಡ್ತಾರೆ. ಇಲ್ಲಿಯವರೆಲ್ಲ ಗ್ರಾಮಸ್ಥರು ಅಕ್ಕಪಕ್ಕದಲ್ಲಿರೋರೆಲ್ಲ ಬಂದು ತಾಯಿ ಪೂಜೆಗೆ ಬಂದು ಎಲ್ಲ ಇದು ಮಾಡ್ತಾರೆ. ನಮ್ಮ ಕಮಿಟಿಯವರು ಇದನ್ನೆಲ್ಲ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರಾದ JP ಸುಧಾಕರ್ ಸಾರು ಅವರು, ಆಮೇಲೆ ಧರ್ಮ ವಿಜಯ್, ಶ್ರೀನಿವಾಸಣ್ಣ, ನರಸಿಂಹಣ್ಣ ಎಲ್ಲರೂ ಸೇರಿ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ನಡೆಸಬೇಕು ಅನ್ನೋ ಭಾವನೆ ಇದೆ. ಅದೇ ರೀತಿ ಇಲ್ಲಿ ನಮ್ಮ ಸೋಲೂರು ಮಠ ಭಾಳ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ನಾವು ಕೇಳ್ಕೊಂಡು ಈ 2 ಮಾತನ್ನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಎಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳು. ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ದಿನೇ ವರ್ಷ ಇದು ಪ್ರವರ್ಧಮಾನಕ್ಕೆ ಚೆನ್ನಾಗಿ ಮೇಲೆ ಬರ್ತಾಯಿದೆ. ಇಲ್ಲಿ ಕಾರ್ಯಕ್ರಮಗಳು ಸುಸೂತ್ರವಾಗಿ ಸುಗಮವಾಗಿ ವರ್ಷ ಹೆಚ್ಚು ಕಾರ್ಯಕ್ರಮಗಳೊಂದಿಗೆ ಇಲ್ಲಿ ವೈಭವಯುತವಾಗಿ ನಡೀತಾ ಬರ್ತಾಯಿದೆ. ಜಾತ್ರಾ ಕಾರ್ಯಕ್ರಮ ಇರ್ಬೋದು, ದಸರಾ ಕಾರ್ಯಕ್ರಮ ಇರ್ಬೋದು, ಎಲ್ಲವೂ ಚೆನ್ನಾಗಿ ನಡೀತಾ ಬರ್ತಾಯಿದೆ. ಇಲ್ಲಿ ಈ ಶರನ್ನವರಾತ್ರಿಯ ಈ ದಸರಾ ಉತ್ಸವ ಸಮಾರಂಭದಲ್ಲಿ ನಾವು ನಮ್ಮ ಸತ್ಯದರ್ಶನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು 21 ಜನ ವಿದ್ಯಾರ್ಥಿಗಳಿಗೆ, ಶಾಲಾ ಬಾಲಕ ಬಾಲಕಿಯರಿಗೆ ಶಾಲಾ ಕಿಟ್ಗಳನ್ನ ಕೂಡ ಕೊಟ್ಟು ಅವರ ಒಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮತ್ತು ಪ್ರೇರಣಾ ಇದರಲ್ಲಿ ಆಗಲಿ, ಚೆನ್ನಾಗಿ ಓದಲಿ ಮಕ್ಕಳು. ಆ ತಾಯಿ ರೇಣುಕಾ ಯಲ್ಲಮ್ಮ ದೇವಿಯ ಕೃಪೆ ಮತ್ತು ನಾರಾಯಣ ಗುರುಗಳ ಕೃಪೆ, ವಿದ್ಯೆಯಿಂದ ಏನು ಸ್ವತಂತ್ರರಾಗಿ ಅಂತವರು ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕೆಲಸಗಳು ಮಾಡ್ತಾಯಿದ್ದೀವಿ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತಾ, ನಮ್ಮ ವಿಖ್ಯಾತಾನಂದ ಸ್ವಾಮಿಗಳು ಇವತ್ತು ಎಲ್ಲ ಮಕ್ಕಳಿಗೆ ಶಾಲಾ ಕಿಟ್ಗಳೆಲ್ಲ ವಿತರಿಸಲಿದ್ದಾರೆ. ನಮಸ್ಕಾರ. ನಾವು ಯುವವಾಹಿನಿ ಬೆಂಗಳೂರು ಘಟಕದಿಂದ, ನನ್ನ ಹೆಸರು ಶಶಿಧರ್ ಕೋಟ್ಯಾನ್, ಯುವವಾಹಿನಿ ಬೆಂಗಳೂರು ಘಟಕದ ಅಧ್ಯಕ್ಷನಾಗಿದ್ದೇನೆ. ಯುವವಾಹಿನಿ ಅಂದರೆ ಏನಂದರೆ, ಇದು ಸುಮಾರು 38 ವರ್ಷಗಳಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಒಂದು ಸಂಘಟನೆ. ಇಡೀ ಕರ್ನಾಟಕದಲ್ಲಿದೆ, ತುಂಬ ಜಿಲ್ಲೆಗಳಲ್ಲಿದೆ. ನಮ್ಮದು ಬೆಂಗಳೂರಿನಲ್ಲಿರುವಂಥ ಒಂದು ಘಟಕದ ಜೊತೆ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವು ಸ್ವಾಮಿ ವಿಖ್ಯಾನಂದ ಸ್ವಾಮೀಜಿಯವರನ್ನು ನಾವು ಆಹ್ವಾನಿಸಿದಾಗ ಒಂದು ಮಾತು ಬಂತು, ನಾವೊಂದು ಸೋಲೂರು ಮಠದಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ, ಯಾವ ಥರ ಮಾಡೋಣ ಅಂತ ಒಂದು ಡಿಸ್ಕಷನ್ ಮಾಡಿದಾಗ ಎಲ್ಲ ನಾರಾಯಣ ಗುರು ಪಂಥದ ಬಾಂಧವರನ್ನು ಕರೆಸಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಒಂದು ಡಿಸಿಷನ್ ಮಾಡಿದ್ವಿ. ಅದರ ಪ್ರಕಾರವಾಗಿ ಒಂದು ಕಾರ್ಯಕ್ರಮ
ಕಾರ್ಯಕ್ರಮದ ಯಾವತ್ತಿರ ಪ್ಲ್ಯಾನ್ ಮಾಡೋದು ಎಲ್ಲನೂ ನಮ್ಮ ಸದಸ್ಯರೆಲ್ಲರೂ ಸೇರಿ ಒಂದು ಈ ಯೋಜನೆಯನ್ನು ಮಾಡಿದ್ವಿ. ಈಗಾಗಲೇ ಇವತ್ತು ನಾವು ಈ ನವರಾತ್ರಿಯ ಶುಭ ದಿನದಿಂದ ಇದರದೊಂದು ಇನ್ವಿಟೇಷನನ್ನು ರಿಲೀಸ್ ಮಾಡಿದ್ದೀವಿ. ಯುವ ವೈಭವ ಅಂತ ಎಂದು ಹೆಸರಿಟ್ಕೊಂಡು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಯಾರ್ಯಾರು ಅನುಯಾಯಿಗಳ ಪಂಥಗಳಿದ್ದಾರೆ ಅದು ಸಂಘಟನೆಗಳೆಲ್ಲ ಇದಕ್ಕೆ ರಿಜಿಸ್ಟರ್ ಮಾಡ್ಬೋದು. ಸುಮಾರು 1,000ಕ್ಕೂ ಹೆಚ್ಚು ಜನ ಇಲ್ಲಿ ಸೇರುವಂಥ ಒಂದು ಕಾರ್ಯಕ್ರಮ. ವಿವಿಧ ಸ್ಪರ್ಧೆಗಳಿದೆ, ಭಾಷಣ, ರಸಪ್ರಶ್ನೆ, ಗೀತಗಾಯನ, ಸಾಂಸ್ಕೃತಿಕ ವೈವಿಧ್ಯಮಯ ನೃತ್ಯಗಳು, ಚಿತ್ರಕಲೆ, ರಂಗೋಲಿ, ಹೀಗೆ ಎಲ್ಲ ನಾರಾಯಣಗಳಿಗೆ ರಿಲೇಟೆಡ್ ಆಗಿರುವಂಥ ಎಲ್ಲ ಕಾಂಪಿಟೇಷನ್ಸ್ ಇರುತ್ತೆ. ಬೇರೆ ಬೇರೆ ಸಂಘಟನೆಗಳ ಯುವಕರು ಇಲ್ಲಿ ಆಗಮಿಸ್ತಾರೆ. ಅನೇಕ ಗಣ್ಯ ವ್ಯಕ್ತಿಗಳು ಬರಲಿಕ್ಕಿದ್ದಾರೆ. ಮುಖ್ಯವಾಗಿ ನಮ್ಮ ವಿದುಷಿ ದೀಕ್ಷಾ ಅವರು ಭರತನಾಟ್ಯದಲ್ಲಿ ಗೋಲ್ಡನ್ ವರ್ಲ್ಡ್ ರೆಕಾರ್ಡ್ಸ್ ಮಾಡಿರುವಂಥ ವಿದುಷಿ ದೀಕ್ಷಾ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ಥರ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅದರದ್ದೇ ಆದಂತಹ ಯಾರು ಸಾಧನೆ ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಅವರು ಬಂದು ಜಡ್ಜ್ ಮಾಡಲಿಕ್ಕಿದ್ದಾರೆ. ಈಗ ಭಾಷಣ ಆಗಿರ್ಬೋದು, ಅದಕ್ಕೆ ಅದೇ ಥರದ ಒಂದು ಗೆಸ್ಟ್ಗಳು ಜಡ್ಜ್ಗಳು ಬರಲಿಕ್ಕಿದ್ದಾರೆ. ತುಂಬ ಈ ರಾಜ್ಯದಲ್ಲಿ ಹೆಸರು ಮಾಡಿರುವಂಥ ಎಲ್ಲ ಒಂದು ಸಮಾಜದ ಮುಖ್ಯಸ್ಥರನ್ನು ಕರೆಸಿ ನಾವು ಎಲ್ಲ ಸಮಾಜದ ಯುವಕರನ್ನು ಕರೆಸಿ ಒಂದು ಒಳ್ಳೆಯ ಒಂದು ಸಾಂಸ್ಕೃತಿಕ ವೈಭವದ ಮೂಲಕ, ಒಗ್ಗಟ್ಟಿನ ಮೂಲಕ ಒಂದು ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೀವಿ. ಇದಕ್ಕೆ ಆರ್ಯ ಈಡಿಗ ಮಹಾಸಂಸ್ಥಾನ ಸೋಲೂರು ಮಠಕ್ಕೆ, ಅದೇ ಥರ ಈ ರೇಣುಕಾಂಬ ಟ್ರಸ್ಟ್ಗೆ ಎಲ್ಲರಿಗೂ ನಾವು ಯುವವಾಹಿನಿ ಕಡೆಯಿಂದ ಕೂಡ ಧನ್ಯವಾದ ಸಮರ್ಪಿಸ್ತೇವೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಅದೇ ಥರ ಸ್ವಾಮಿ ಈ ಇಡೀ ಕಾರ್ಯಕ್ರಮ ನಮ್ಮ ಶ್ರೀ 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 ವಿಖ್ಯಾತಾನಂದಮಯ ಸ್ವಾಮೀಜಿಯವರ ಆಶೀರ್ವಾದದಿಂದ ನಡೆಯಲಿಕ್ಕಿದೆ. ಅದೇ ಥರ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಿಸೆಂಬರ್ 7ನೇ ತಾರೀಕು ಇಡೀ ದಿನ ಇಲ್ಲಿ ಭಾಗವಹಿಸ್ಬೋದು. ಬೆಳಿಗ್ಗೆ 9 ಗಂಟೆಯಿಂದ ಶುರುವಾಗಿ ಸಂಜೆ 5 ಗಂಟೆವರೆಗೆ ಈ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದಕ್ಕೆ ಪ್ರೈಸ್ ಕೂಡ ಆ ಸಂಘಟನೆಗಳು ಯಾರು ಹೆಚ್ಚಿನ ಕಾಂಪಿಟೇಷನಲ್ಲಿ ವಿನ್ ಆಗ್ತಾರೆ ಆ ಸಂಘಟನೆಗೆ 25,000 ರೂಪಾಯಿ ಪ್ರಥಮ ನಗದು ಬಹುಮಾನ ಮತ್ತು ಚಾಂಪಿಯನ್ಸ್ ಟ್ರೋಫಿ ಅಂತ ಇಟ್ಟಿದ್ದೀವಿ. ಅದೇ ಥರ ರನ್ನರ್ಸ್ ಅಪ್ 15,000 ರೂಪಾಯಿ ಮತ್ತು ನಗದು ಮತ್ತು ಟ್ರೋಫಿ ಇಟ್ಟಿದ್ದೀವಿ. ಅದೇ ಥರ 3ನೇ ಸ್ಥಾನ ಬಂದ ತಂಡಕ್ಕೆ 10,000 ರೂಪಾಯಿ ನಗದು ಮತ್ತು ಟ್ರೋಫಿ ಇಟ್ಟಿದ್ದೀವಿ. ಈ ಸಂಘಟನೆಗಳ ಮೇಲೆ ಹೋಗುತ್ತೆ ಇದು. ಯಾವ್ಯಾವ ಸಂಘಟನೆಗಳು ಬಂದು ಭಾಗವಹಿಸ್ತಾರೆ, ಅವರು ಯಾವ್ಯಾವ ಕಾಂಪಿಟೇಷನಲ್ಲಿ ಭಾಗವಹಿಸಿ ಹೆಚ್ಚು ಪ್ರೈಸ್ ವಿನ್ ಆಗ್ತಾರೆ, ಅದರ ಬೇಸ್ ಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗ್ತದೆ.